ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗೆ ಪುರುಷತ್ವ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅನ್ನುವಂಥದ್ದು ನಡೆಸಬೇಕು ಅಂತಕ್ಕಂಥ ಪ್ರೊಸೀಜರ್ ಇದೆ. ಸೊ ಪ್ರಜ್ವಲ್ ವಿಚಾರಣೆ ನಡೆಸೋದಕ್ಕೆ SIT ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆಯೂ ಕೂಡ ಸಾಧ್ಯತೆ ಇಲ್ಲ, ವೈದ್ಯಕೀಯ ಪರೀಕ್ಷೆ ಮಾಡಲೇಬೇಕು. ತಾನು ಅತ್ಯಾಚಾರ ಮಾಡಿಲ್ಲ ಅಂತ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸುವ ಸಾಧ್ಯತೆ ಇದೆ. ಹೀಗಾಗಿ ಪ್ರಜ್ವಲ್ ಪುರುಷತ್ವವನ್ನು ಪರೀಕ್ಷಿಸಲಿದ್ದಾರೆ SIT ಅವರು. ಒಟ್ಟು 3 ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಹಲವು ರೇಪ್ ಕೇಸ್ಗಳಲ್ಲಿ ಪುರುಷತ್ವ ಪರೀಕ್ಷೆಯನ್ನು ನಡೆಸಲಾಗಿತ್ತು. ನಿತ್ಯಾನಂದ, ಮುರುಘಾಶ್ರೀ, ಅಸಾರಾಮ್ ಬಾಪು ಸೇರಿದಂತೆ ಹಲವರಿಗೆ ಈ ಪರೀಕ್ಷೆಯನ್ನು ಮಾಡಲಾಗಿತ್ತು. ಇದು ಲೈಂಗಿಕ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂತಹ ಪರೀಕ್ಷೆ ಅಂತ ಹೇಳಲಾಗುತ್ತೆ. ಯಾವಾಗ ಮಾಡ್ತಾರೆ ಇದನ್ನು ಅಂದರೆ, ನಾನು ಅತ್ಯಾಚಾರವನ್ನೇ ಮಾಡಿಲ್ಲ ಅಂತನೋ, ಅತ್ಯಾಚಾರ ಮಾಡುವ ಸಾಮರ್ಥ್ಯ ನನಗಿಲ್ಲ ಅಂತನೋ ಆತ ಏನಾದರೂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದರೆ. ನಿತ್ಯಾನಂದನ ಕೇಸಲ್ಲಿ ಹಾಗೇ ಆಗಿತ್ತು. ನಿತ್ಯಾನಂದನ ಕೇಸಲ್ಲಿ ನಾನು ಅತ್ಯಾಚಾರ ಅಥವಾ ರೇಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನನಗೆ ಆ ಸಾಮರ್ಥ್ಯನೇ ಇಲ್ಲ ಅಂತ ಆತ ಹೇಳ್ಕೊಂಡಿದ್ದ. ಅಂಥ ಸಂದರ್ಭದಲ್ಲಿ ಅದನ್ನು ಸಾಬೀತುಪಡಿಸೋದಕ್ಕೆ ಪುರುಷತ್ವ ಪರೀಕ್ಷೆಯನ್ನು ಮಾಡ್ತಾರೆ. ಬಟ್ ಇಲ್ಲಿ ಪ್ರಜ್ವಲ್ ರೇವಣ್ಣ ಆ ರೀತಿ ಏನಾದರೂ ಅಫಿಡವಿಟ್ ಸಲ್ಲಿಸ್ತಾರಾ ಅನ್ನೋದನ್ನು ನೋಡಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಸಾಮಾನ್ಯವಾಗಿ ಎಲ್ಲ ರೇಪ್ ಕೇಸ್ಗಳಲ್ಲೂ ಪುರುಷತ್ವ ಪರೀಕ್ಷೆಯನ್ನು ಮಾಡ್ತಾರಾ ಅಥವಾ ಅದಕ್ಕೇನಾದರೂ ಎಕ್ಸೆಂಪ್ಷನ್ಸ್ ಇದೆಯಾ? ಈಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಇದು ಅನಿವಾರ್ಯನಾ, ಹೇಗೆ ಅಂತ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಯಾರು ತನಗೆ ಪುರುಷತ್ವ ಪರೀಕ್ಷೆಯನ್ನ ಒಳಪಡಿಸಬೇಕು ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನ ಹಾಕ್ತಾರೆ. ಅಂದ್ರೆ ನಾನು ಯಾವುದೇ ರೀತಿಯಲ್ಲಿ ಅತ್ಯಾಚಾರನ ಮಾಡಲಿಲ್ಲ, ಜೊತೆಗೆ ನಾನು ಅತ್ಯಾಚಾರವನ್ನ ಮಾಡ್ಲಿಕ್ಕೆ ಕೂಡ ಸಾಮರ್ಥ್ಯ ಇಲ್ಲ ಅಂತ ಏನಾದ್ರು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ರೆ, ಅಥವಾ ನಾನು ಅತ್ಯಾಚಾರವನ್ನೇ ಮಾಡಿಲ್ಲ ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ಕೋರ್ಟ್ಗೆ ಅಫಿಡವಿಟ್ ನ ಮೂಲಕ ತಿಳಿಸುವ ಒಂದು ಪ್ರಯತ್ನಗಳನ್ನ ಮಾಡಿದ್ರೆ ಅವರನ್ನ ಪುರುಷತ್ವ ಪರೀಕ್ಷೆಗೆ ಒಳಪಡಿಸುವಂಥದ್ದು. ಯಾಕಂದ್ರೆ ನಿತ್ಯಾನಂದ ವಿಚಾರ ಇರ್ಬೋದು, ಅಸರಾಮ್ ಬಾಬು ವಿಚಾರ ಇರ್ಬೋದು, ಇವೆಲ್ಲ ವಿಚಾರಗಳನ್ನು ಕೂಡ ನಾವು ಈಗಾಗಲೇ ನೋಡಿರುವಂಥದ್ದು. ಅಂದ್ರೆ ನಿತ್ಯಾನಂದನ ವಿರುದ್ಧ ದಾಖಲಾಗಿದ್ದಂಥ ಅತ್ಯಾಚಾರ ಪ್ರಕರಣ ಏನಿತ್ತು, ಆ ಸಂದರ್ಭದಲ್ಲಿ ನಾನು 10 ವರ್ಷದ ಬಾಲಕನ ಇದ್ದ ರೀತಿಯಲ್ಲಿ ನನಗೆ ಯಾವುದೇ ರೀತಿಯಲ್ಲಿ ಪುರುಷದ ಅಂಗಾಂಗಗಳಿದ್ದಾವೆ, ಅದು ಯಾವುದು ಕೂಡ ಡೆವಲಪ್ಮೆಂಟ್ ಆಗಿಲ್ಲ, ಜೊತೆಗೆ ನನಗೆ ಅತ್ಯಾಚಾರವನ್ನ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅನ್ನೋದ್ರ ಬಗ್ಗೆ ಅಂದ್ರೆ ಲೈಂಗಿಕ ಸಂಪರ್ಕ ಹೊಂದಿಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನ ಕೋರ್ಟ್ನ ಮೂಲಕ ಸಲ್ಲಿಕೆಯನ್ನ ಮಾಡಿದ್ರು. ಜೊತೆಗೆ ಅಮೆರಿಕದ ವೈದ್ಯರ ಒಬ್ಬರ ಒಂದು ಸರ್ಟಿಫಿಕೇಟ್ ಏನಿತ್ತು, ಸರ್ಟಿಫಿಕೇಟ್ ಅನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರ ಪುರುಷತ್ವ ಪರೀಕ್ಷೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಮಾಡಿದ್ರು, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಮಾಡಿದ್ರು. ಅದಾದ ನಂತರ ಅಸಾರಾಮ್ ಬಾಬು ವಿಚಾರವನ್ನು ಕೂಡ ನಮಗೆ ನೆನಪಿರುವಂತದ್ದು. ಆದ್ರೆ ಪ್ರಜ್ವಲ್ ರೇವಣ್ಣ ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳಿರುವಂತದ್ದು. ಅಂದ್ರೆ ಪ್ರತಿಯೊಂದು ಅತ್ಯಾಚಾರ ಪ್ರಕರಣದಲ್ಲೂ ಕೂಡ ಪುರುಷತ್ವ ಪರೀಕ್ಷೆಯ ಅನಿವಾರ್ಯತೆಗಳಿಲ್ಲ. ಯಾಕೆಂದ್ರೆ ಕೆಲವೊಂದು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು, ಆ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿದ ನಂತರ ಜೊತೆಗೆ ವೀರ್ಯವನ್ನ ಕಲೆಕ್ಟ್ ಮಾಡುವಂಥದ್ದು. ಯಾಕೆಂದ್ರೆ ಅತ್ಯಾಚಾರ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಆ ಪ್ರಕ್ರಿಯೆಗಳನ್ನ ಅತ್ಯಾಚಾರ ಪ್ರಕರಣದಲ್ಲಿ ಮಾಡ್ತಾರೆ ಅರವಿಂದ್. ಅಂದ್ರೆ ಯಾವಾಗ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ರೀತಿಯ ಪುರುಷತ್ವ ಪರೀಕ್ಷೆ ಅನಿವಾರ್ಯತೆಗಳಿರುವಂಥದ್ದು. ಅಥವಾ ಅವರು ಇಲ್ಲ ನನಗೆ ಸಾಮರ್ಥ್ಯ ಇದೆ ಆದ್ರೆ ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನಾನು ಅತ್ಯಾಚಾರವನ್ನ ಮಾಡಿಲ್ಲ ಅಂದ ಸಂದರ್ಭದಲ್ಲಿ ಅವರಿಗೆ ಕೇವಲ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಕಲೆ ಹಾಕುವಂತಷ್ಟು ಪ್ರಯತ್ನಗಳನ್ನ ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನ ಮೇಲೆ ಅಂದ್ರೆ ವಿಚಾರಣೆ ಪ್ರಾರಂಭವಾದ ಮೇಲೆ ಯಾವ ನಡೆಯನ್ನ ಮುಂದುವರಿಸ್ತಾರೆ, ಪ್ರಜ್ವಲ್ ರೇವಣ್ಣ ಅವರು ಪೊಲೀಸರಿಗೆ ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ, ಅದಾದ ನಂತರ ಏನಂದ್ರೆ ಕೋರ್ಟ್ಗೆ ಯಾವ ರೀತಿಯ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾರೆ, ಇವೆಲ್ಲದೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು. ಕೋರ್ಟ್ ಮುಂದೆ ಇವತ್ತು ಹಾಜರುಪಡಿಸ್ತಾ ಇದ್ದಾರೆ. ಹಾಜರುಪಡಿಸೋ ಸಂದರ್ಭದಲ್ಲಿ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಹಾಜರಿರ್ತಾರೆ. ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಡಿ, ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಅಂತ ಹೇಳಿ ಮನವಿಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಗಳು ಇವತ್ತು ಓಪನ್ ಕೋರ್ಟ್ ಅಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು ಅರವಿಂದ್. ಸೊ ಒಂದೇ ಒಂದು ವಿಚಾರ, ನನಗೆ ಅತ್ಯಾಚಾರ ಮಾಡುವ ಸಾಮರ್ಥ್ಯ ಇಲ್ಲ ಅಂತ ಅಫಿಡವಿಟ್ ಸಲ್ಲಿಸಿದರೆ ಮಾತ್ರ ಅಂಥ ಸಂದರ್ಭದಲ್ಲಿ ಪುರುಷತ್ವ ಪರೀಕ್ಷೆ ಮಾಡ್ತಾರೆ. ಅದರ್ವೈಸ್ ಬೇರೆ